ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಖುಷಿಯ ವಿಚಾರ ಅಂದರೆ ರಾಜ್ಯದ 9 ಜನರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಕರ್ನಾಟಕದ 6 ಮಂದಿಗೆ ಪದ್ಮಶ್ರೀ, 2 ಪದ್ಮಭೂಷಣ, ಒಬ್ಬರು ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಲೆಯ ವಿಭಾಗದಲ್ಲಿ ಖ್ಯಾತ ವೈಲಿನ್ ವಾದಕ ಲಕ್ಷ್ಮೀನಾರಾಯಣ್ ಸುಬ್ರಹ್ಮಣ್ಯಂ ಪದ್ಮವಿಭೂಷಣ ಪಡೆದುಕೊಂಡರೆ, ಶಿಕ್ಷಣ ತಜ್ಞ ಹಾಗೂ ಅಂಕಣಕಾರ ಸೂರ್ಯಪ್ರಕಾಶ್, ಹಿರಿಯ ನಟ ಅನಂತ್ನಾಗ್ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ರಾಜ್ಯದ 6 ಮಂದಿಗೆ ಸಿಕ್ಕಿದೆ. ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಜಾನಪದ ಗಾಯಕರಾದ ವೆಂಕಪ್ಪ ಅಂಬಾಜಿ ಸುಗಟೇಕರ್, ಜೊತೆಗೆ ತೊಗಲು ಬೊಂಬೆಯಾಟ ಕಲಾವಿದೆ ಭೀಮವ್ವ ದೊಡ್ಡಬಾಲಪ್ಪ, ಹಾಸನ್ ರಘು, ಉದ್ಯಮಿ ಪ್ರಶಾಂತ್ ಪ್ರಕಾಶ್, ಜೊತೆಗೆ ಗ್ರಾಮಿ ಪ್ರಶಸ್ತಿ ವಿಜೇತ ಸಂಗೀತ ನಿರ್ದೇಶಕ ರಿಕ್ಕಿ ರೇಜ್ಗೆ ಈ ಪ್ರಶಸ್ತಿ ಸಂಧಿಸಿರುವಂಥದ್ದು. ಒಟ್ಟು 9 ಮಂದಿಗೆ ಪದ್ಮ ಪ್ರಶಸ್ತಿ ಲಭ್ಯವಾಗಿದೆ. ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ ಸಂದಿದೆ ಅನ್ನೋದರ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ ಪದ್ಮವಿಭೂಷಣ ಲಕ್ಷ್ಮೀನಾರಾಯಣ್ ಸುಬ್ರಹ್ಮಣ್ಯಂ ವೈಲಿನ್ ವಾದಕರಿವರು. ಅದಾದಮೇಲೆ ಪದ್ಮಭೂಷಣ ಅರಕಲಗೂಡು ಸೂರ್ಯಪ್ರಕಾಶ್ ಪತ್ರಕರ್ತರು, ಇವರಿಗೂ ಕೂಡ ಸಿಕ್ಕಿರುವಂಥದ್ದು. ಇನ್ನು ಖ್ಯಾತ ನಟ ಅನಂತ್ನಾಗ್ ಅವರಿಗೂ ಕೂಡ ಪದ್ಮಭೂಷಣ ಸಿಕ್ಕಿದೆ. ಅದರ ಜೊತೆಗೆ ಪದ್ಮಶ್ರೀ ರಿಕ್ಕಿ ಕೇಜ್ ಖ್ಯಾತ ಸಂಗೀತಗಾರರು, ಕಲೆಯ ವಿಭಾಗ ಮತ್ತು ಗ್ರಾಮಿ ಪ್ರಶಸ್ತಿಯ ಪುರಸ್ಕೃತರು ಹೌದು. ಜೊತೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಖ್ಯಾತ ಕ್ಯಾನ್ಸರ್ ತಜ್ಞರು, ಕಲಬುರಗಿ ಮೂಲದವರು, ಜೊತೆಗೆ ಕ್ಯಾನ್ಸರ್ ತಜ್ಞೆ, ಕೊಪ್ಪಳದ 96 ವರ್ಷದ ಬೊಂಬೆ ಆಟದ ಕಲಾವಿದೆ ಭೀಮವ್ವ ದೊಡ್ಡಬಾಳಪ್ಪ, ಶಿಲ್ಯಾಖ್ಯಾತರ ಬಾಗಲಕೋಟೆಯ ಘಮಂತು ಎಂಬ ಅಲೆಮಾರಿ ಸಮುದಾಯದ ಗೋಂಧಳಿ ಜನಪದ ಗಾಯಕ ವೆಂಕಪ್ಪ ಅಂಬಾಜಿ ಅವರಿಗೂ ಕೂಡ ಈ ಬಾರಿ ಪದ್ಮಶ್ರೀ ಸಿಕ್ಕಿರುವಂಥದ್ದು. ಅದರ ಜೊತೆಗೇನೆ ಹಲವರಿಗೂ ಕೂಡ ಈ ರೀತಿಯ ಪ್ರಶಸ್ತಿ ಒಟ್ಟು 9 ಜನರಿಗೆ ಸಿಕ್ಕಿರುವಂಥದ್ದು. ಹಾಸನದ ರಘು ಇವರಿಗೂ ಕೂಡ ಕಲಾ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅದರ ಜೊತೆಗೇನೆ ಪ್ರಶಾಂತ್ ಪ್ರಕಾಶ್ ಉದ್ಯಮಿ, ಟ್ರೇಡ್ ಮತ್ತು ಇಂಡಸ್ಟ್ರಿ, ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವಂಥದ್ದು. ನಿನ್ನೆ ದ್ರೌಪದಿ ಮುರ್ಮು ಅವರು ಒಟ್ಟು ರಾಜ್ಯದಿಂದ 9 ಮಂದಿಗೆ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. 1 ಪದ್ಮವಿಭೂಷಣ, 2 ಪದ್ಮಭೂಷಣ ಸಿಕ್ಕಿರುವಂಥದ್ದು. ಒಟ್ಟು 9 ಮಂದಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿದೆ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ನಿನ್ನೆ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸಹಜವಾಗಿಯೇ ವಿವಿಧ ಕ್ಷೇತ್ರಗಳಲ್ಲಿ ಯಾರಿಗೂ ಕಾಣದಂತೆ ಎಲೆಮರೆಯ ಕಾಯಿ ಅಂತಿದ್ದವರನ್ನು ಗುರುತಿಸಿ ಪದ್ಮ ಪ್ರಶಸ್ತಿಯನ್ನು ಕೊಡುವಂಥದ್ದು ಕೆಲ ವರ್ಷಗಳಿಂದ ವಾಡಿಕೆಯಾಗಿ ಬೆಳೆದುಕೊಂಡು ಬರ್ತಾ ಇದೆ. ಈ ಬಾರಿಯೂ ಕೂಡ ಕೇಂದ್ರ ಸರ್ಕಾರ ಅದೇ ನಿಟ್ಟಿನಲ್ಲಿಯೇ ಕೆಲಸವನ್ನು ಮಾಡಿರುವಂಥದ್ದು. ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ಸಾಧಕರನ್ನು ಹುಡುಕಿ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು.